25. ಆದರೆ ಇವತ್ತು ವಿಶೇಷವಾದಂತಕ್ಕಂಥ ಹುಣ್ಣಿಮೆ. ಗುರು ಹಿರಿಯವರು ಅಂದರೆ ನಮ್ಮ ಪಿತೃಗಳನ್ನ ಪೂಜಿಸುವಂತಕ್ಕಂಥ ಒಂದು ಹುಣ್ಣಿಮೆಯ ದಿನ. ವಿಶೇಷವಾದಂಥ ಹುಣ್ಣಿಮೆ ಆದರೂ ಕೂಡ ರಕ್ತ ಚಂದನ ಹುಣ್ಣಿಮೆ, ಚಂದ್ರನಿಗೆ ದೂರವಾದಂತಕ್ಕಂಥ ಒಂದು ಗ್ರಹಣ. ಆ ಗ್ರಹಣವನ್ನು ಬತ್ತು ಅಂತ ಯಾರು ಭಯಭೀತರಾಗಬೇಕಾಗಿಲ್ಲ. ಅದು ಸುಮಾರು ಅದರ ಗುರಿಯನ್ನು ಮಾಡೇ ತೀರ್ತದೆ. ಆದರೂ ಕೂಡ ನಾವು ನಂಬಿರುವಂತಕ್ಕಂಥ ದೇವರು ಆ ಪರಶುವನ ಜ್ಞಾನವನ್ನು ಮಾಡಿದರೆ ಎಲ್ಲ ಸಂಕಷ್ಟವು ಸರ್ವನಾಶನ ಎಂದು ನಾನು ಶ್ರೀ ಕ್ಷೇತ್ರ ಭಕ್ತ ಮುನೀಶ್ವರನ ಸನ್ನಿಧಿಯಲ್ಲಿ 108 ಲಿಂಗವನ್ನು ಮಡಗಿ, ಏನು ಹುನ್ ನಮ ಶಿವೆ ಅಂತಕ್ಕಂಥ 108 ಲಿಂಗವನ್ನು ಮುಟ್ಟಿ ಆ ಭಗವಂತನಿಗೆ ತಲೆಯನ್ನು ಬಾಗಿಸಿದೆಯಾದರೆ ಎಲ್ಲ ನಮ್ಮ ಸಂಕಷ್ಟಗಳು ಸರ್ವನಾಶನ ಆಗಬಹುದು ಅನ್ನೋ ಮಾತು ಅಂದಿನಿಂದ ಇಲ್ಲಿನವರೆಗೂ ನಡೆದವರು. 20 ವರ್ಷದಿಂದ ಯಾರ್ಯಾರಿಗೆ ಯಾವ್ಯಾವ ಗುರಿಯಲ್ಲಿ ಕೊಟ್ಟಿದನೋ ಆ ಗುರಿಯಲ್ಲಿ ದೇವರು ಬತ್ತುವಂಥ ಆಡಂಬರ ಅಲ್ಲ, ಬದುಕದೆ ಅಂತ ಅವಕಾಶ ಅಲ್ಲ. ನಾನು ಒಬ್ಬ ಬಡ ಮಗನಾಗಿ ಹುಟ್ಟಿ ಬಡವರ ಸೇವೆಗೋಸ್ಕರ ನನ್ನ ಉಸಿರೇ ಮುಡುಪಾಗಿಟ್ಟಿದ್ದೀನಿ. ಆದರೆ ಇವತ್ತು ಬಂದಿರುವಂತಕ್ಕಂಥ ಗ್ರಹಣದ ಗುರಿಯಲ್ಲಿ ಎಲ್ಲರ ಸಂಕಷ್ಟವು ಸರ್ವನಾಶನ ಆಗಿ ಲೋಕಕ್ಕೆ ಒಂದು ಅಭಿವೃದ್ಧಿಯನ್ನು ಕೊಡಲಿ. ಆ ಪರಮಾತ್ಮ ಚಂದ್ರನ ಜನ್ಮಕ್ಕೆ ಯಾವ ರೀತಿ ಸೂರ್ಯ ಅಂದರೆ ಮೊದಲನೇದು, ಎರಡನೇದು ಚಂದ್ರ ಬ್ರಹ್ಮಾಂಡವೇ ಸೃಷ್ಟಿಸುವುದು, ಮೂರನೇದು ಭೂಮಿ. ಈ ಮೂರು ಕೂಡ ವಿಕೋಪ ಆದ ಅಂದರೆ ಯಾವ ಮಾನವನು ಕೂಡ ಬದುಕಕ್ಕೆ ಸಾಧ್ಯ ಆಗಲ್ಲ. ಇವೆಲ್ಲ ದೈವನ ಪ್ರೇರಣೆ. ಅಂದರೆ ಸೂರ್ಯ ಚಂದ್ರಾದಿಗಳು ಹುಟ್ಟಿದಾಗಲಿಂದ ಈ ಭೂಮಿ ಹುಟ್ಟದಾಗಲಿಂದ ಅದು ಹುಡ್ತಲೇ ಇದೆ, ಬರ್ತಲೇ ಇರ್ತದೆ, ಹೋಯ್ತಲೇ ಇರ್ತದೆ. ಅದನ್ನು ತೆಗೆದುಕೊಳ್ಳುವುದು ನಮ್ಮ ಕರ್ತವ್ಯ ಆಗಿರಬೇಕು. ಅದಕ್ಕೋಸ್ಕರನ ಆ ಪರಮಾತ್ಮನ ಒಂದು ತಲೆಯನ್ನು ಬಾಗಿಸಿ ಬೇಡಿದ್ದೆ ಆದರೆ ಎಲ್ಲ ಸಂಕಷ್ಟವು ಕಳೀತಿದೆ ಅಂತಕ್ಕಂಥ ಮಾತನ್ನು ಇಡೀ ಎಲ್ಲ ಭಕ್ತಾದಿಗಳಿಗೂ, ಭಕ್ತವೃಂದದವರೆಗೂ ಮತ್ತು ಈ ಕ್ಷೇತ್ರದಲ್ಲಿ ಯಾರು ಭಕ್ತಿಯಿಂದ ಬೇಡುತ್ತೆ ಎಲ್ಲರಿಗೂ ಕೂಡ ರಕ್ಷಣೆ ಕೊಡಲಿ ಅಂತೇಳಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಆ ಭಗವಂತನ ಪ್ರಾರ್ಥನೆ